ನಮಸ್ಕಾರ ಸ್ನೇಹಿತರೆ, ಇತಿಹಾಸದ ಮತ್ತೊಂದು ವಿಡಿಯೋ ಸ್ವಾಗತ. ಎಸ್ಐಟಿ ಅಂದರೆ ಏನು? ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಂದರೆ ಏನು? ಅದು ಹೇಗೆ ಕೆಲಸ ಮಾಡುತ್ತದೆ? ಎಸ್ಐಟಿ ಅಧಿಕಾರಗಳು ಯಾವ ಅಧಿಕಾರಗಳನ್ನು ಹೊಂದಿದೆ? ಸಿಟ್ ಯಶಸ್ವಿ ಪ್ರಕರಣಗಳು ಯಾವ ಪ್ರಕರಣಗಳಲ್ಲಿ ಸತ್ಯ ಹೊರಬಂದಿತು? ಸಿಟ್ ವಿಫಲತೆಗಳು ಕೆಲ ಪ್ರಕರಣಗಳಲ್ಲಿ ಯಾಕೆ ಆರೋಪಿಗಳು ತಪ್ಪಿಸಿಕೊಂಡರು? ಸುಪ್ರೀಂ ಕೋರ್ಟ್ ಮತ್ತು ಎಸ್ಐಟಿ. ಕೋರ್ಟ್ ಎಸ್ಐಟಿ ರಚಿಸಲು ಹೇಗೆ ಆದೇಶ ನೀಡುತ್ತದೆ? ಫ್ಯೂಚರ್ ಆಫ್ ಎಸ್ಐಟಿ. ಡಿಜಿಟಲ್ ಕ್ರೈಮ್, ಸೈಬರ್ ಪ್ರಕರಣಗಳಲ್ಲಿ ಎಸ್ಐಟಿ ಹೇಗೆ ಉಪಯೋಗವಾಗಬಹುದು? ಎಸ್ಐಟಿ ಯಾಕೆ ಬೇಕು? ಸಾಮಾನ್ಯ ಪೊಲೀಸರಿಂದ ತನಿಖೆಯಾಗದೆ ಹೋದರೆ ಏಕೆ ಎಸ್ಐಟಿ ನೇಮಿಸಲಾಗುತ್ತದೆ? ಎಸ್ಐಟಿ ರಚನೆ ಹೇಗೆ? ಸರ್ಕಾರ ಅಥವಾ ಕೋರ್ಟ್ ಹೇಗೆ ತಂಡ ರಚಿಸುತ್ತದೆ? ಕೆಲವು ಪ್ರಕರಣಗಳು ಇಷ್ಟು ದೊಡ್ಡದಾಗಿರುತ್ತವೆ, ಸಾಮಾನ್ಯ ಪೊಲೀಸ್ ತನಿಖೆಯಿಂದ ಅವುಗಳ ಸತ್ಯ ಹೊರಬರುವುದೇ ಕಷ್ಟ. ಆಗ ಮುಂದೆ ಬರುತ್ತದೆ ಒಂದು ವಿಶೇಷ ಶಕ್ತಿ, ಎಸ್ಐಟಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಇದು ಸಾಮಾನ್ಯ ಪೊಲೀಸ್ ದಳವಲ್ಲ, ಇದು ನ್ಯಾಯಾಲಯ ಮತ್ತು ಸರ್ಕಾರದ ನೇರ ಆದೇಶದಲ್ಲಿ ಕೆಲಸ ಮಾಡುವ ರಹಸ್ಯ ತನಿಖಾ ತಂಡ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋದು ಎಸ್ಐಟಿ ಅಂದ್ರೆ ಏನು, ಅದು ಹೇಗೆ ಹುಟ್ಟಿದ್ದು, ಯಾವ ಪ್ರಸಿದ್ಧ ಪ್ರಕರಣಗಳನ್ನು ತನಿಖೆ ಮಾಡಿತು ಮತ್ತು ನಿಜವಾಗಿಯೂ ಇದು ಜನತೆಗೆ ನ್ಯಾಯ ತರುತ್ತದೆನಾ? ಎಸ್ಐಟಿ ಎಂದರೆ ವಿಶೇಷ ತನಿಖಾ ತಂಡ. ಇದು ವಿಶೇಷ ತನಿಖಾ ತಂಡ. ಕೋರ್ಟ್ ಅಥವಾ ಸರ್ಕಾರ ಯಾವಾಗ ಒಂದು ಪ್ರಕರಣದಲ್ಲಿ ಸಾಮಾನ್ಯ ಪೊಲೀಸ್ ತನಿಖೆ ಸಾಕಾಗುವುದಿಲ್ಲ ಎಂದು ಭಾವಿಸುತ್ತದೋ ಆಗ ಎಸ್ಐಟಿ ರಚನೆಯಾಗುತ್ತದೆ. ಇದರಲ್ಲಿ ಸೀನಿಯರ್ ಐಪಿಎಸ್ ಅಧಿಕಾರಿಗಳು, ಕ್ರೈಮ್ ಬ್ರಾಂಚ್ ಅಧಿಕಾರಿಗಳು, ಫಾರೆನ್ಸಿಕ್ ತಜ್ಞರು ಸೇರಿರುತ್ತಾರೆ. ಅವರ ಕೆಲಸ ಒಂದೇ, ನಿಷ್ಪಕ್ಷಪಾತ ತನಿಖೆ ಮಾಡಿ ಸತ್ಯವನ್ನು ಹೊರತರುವುದು. ಯಾಕೆಂದರೆ ಕೆಲವೊಮ್ಮೆ ಪೊಲೀಸ್ ತನಿಖೆಯ ಮೇಲೆ ರಾಜಕೀಯ ಒತ್ತಡ ಇರಬಹುದು, ಅಥವಾ ಸಾಕ್ಷ್ಯಗಳ ನಾಶ, ಸಾಕ್ಷಿದಾರರ ಭಯದಿಂದ ಸತ್ಯ ಬಾಯ್ಬಿಳದೇ ಇರಬಹುದು. ಇದಕ್ಕೆ ಉದಾಹರಣೆ 2002ರ ಗುಜರಾತ್ ಗಲಭೆ ಪ್ರಕರಣ. ಸಾಮಾನ್ಯ ತನಿಖೆಯಲ್ಲಿ ಸತ್ಯ ಹೊರಬರಲಿಲ್ಲ. ಆಗ ಸುಪ್ರೀಂ ಕೋರ್ಟ್ ಆದೇಶಿಸಿ ವಿಶೇಷ ತನಿಖಾ ತಂಡವನ್ನು ರಚಿಸಿತು. ಎಸ್ಐಟಿ ರಚಿಸಲು ಮುಖ್ಯವಾಗಿ 2 ಮಾರ್ಗಗಳು. 1. ಸರ್ಕಾರ, ಸ್ಟೇಟ್ ಅಥವಾ ಸೆಂಟ್ರಲ್ ಆಜ್ಞೆಯಿಂದ. 2. ಕೋರ್ಟ್ ಆದೇಶ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್. ಪ್ರಕರಣದ ತೀವ್ರತೆ ನೋಡಿ ನ್ಯಾಯಾಲಯವೇ ಹೇಳುತ್ತದೆ. ಈ ತನಿಖೆ ಪೊಲೀಸ್ ಮಾಡೋದಿಲ್ಲ, ಒಂದು ವಿಶೇಷ ತಂಡ ಬೇಕು. ಆಮೇಲೆ ಅಧಿಕಾರಿಗಳನ್ನು ಆಯ್ಕೆ ಮಾಡಿ ಎಸ್ಐಟಿ ತಂಡವನ್ನು ರಚಿಸಲಾಗುತ್ತದೆ. ಎಸ್ಐಟಿ ಅಧಿಕಾರಗಳು ಸಾಮಾನ್ಯ ಪೊಲೀಸ್ ತನಿಖಾಧಿಕಾರಿ ಹಾಗೇ ಇರುತ್ತದೆ. ಸಾಕ್ಷ್ಯ ಸಂಗ್ರಹಿಸಬಹುದು, ಆರೋಪಿ ಬಂಧಿಸಬಹುದು, ಸಾಕ್ಷಿದಾರರ ಹೇಳಿಕೆ ದಾಖಲಿಸಬಹುದು, ಫರೆನ್ಸಿಕ್ ಪರೀಕ್ಷೆ ಮಾಡಿಸಬಹುದು. ಆದರೆ ಒಂದು ದೊಡ್ಡ ವ್ಯತ್ಯಾಸ, ಎಸ್ಐಟಿ ತನಿಖೆ ನೇರವಾಗಿ ಕೋರ್ಟಿಗೆ ಉತ್ತರಿಸಬೇಕು. ಅದರಿಂದ ನ್ಯಾಯಾಂಗದ ಮೇಲೆ ಜನರ ನಂಬಿಕೆ ಹೆಚ್ಚಾಗುತ್ತದೆ. ಎಸ್ಐಟಿ ಅಧಿಕಾರಿಗಳು ಸಾಮಾನ್ಯ ಪೊಲೀಸ್ ತನಿಖಾಧಿಕಾರಿ ಹಾಗಿರುತ್ತದೆ. 2002ರ ಗುಜರಾತ್ ಗಲಭೆ ಪ್ರಕರಣ ಎಸ್ಐಟಿ ತನಿಖೆ ಮಾಡಿ ಹಲವಾರು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿತು. ಕಪ್ಪು ಹಣ ಪ್ರಕರಣ, ಭಾರತದಿಂದ ವಿದೇಶಕ್ಕೆ ಹೋಗಿದ್ದ ಅಕ್ರಮ ಹಣ ತನಿಖೆ. ಧರ್ಮಸ್ಥಳದ ಪ್ರಕರಣ, ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡಿದ್ದ ಪ್ರಕರಣ. ಎಸ್ಐಟಿ ತನಿಖೆ ಕೈಗೆತ್ತಿಕೊಂಡಾಗ ಮಾತ್ರ ಸಾಕ್ಷ್ಯಗಳು ಬೆಳಕಿಗೆ ಬಂದವು. ಈ ಎಲ್ಲ ಪ್ರಕರಣಗಳಲ್ಲಿ ಸಾಮಾನ್ಯ ತನಿಖೆಯ ಮೂಲಕ ಸತ್ಯ ಹೊರಬರದೆ ಎಸ್ಐಟಿ ಮೂಲಕ ಮಾತ್ರ ಆಳವಾದ ತನಿಖೆ ಸಾಧ್ಯವಾಯಿತು. ಜನರಿಗೆ ಹಲವೊಮ್ಮೆ ಪ್ರಶ್ನೆ, ಸಿಬಿಐ ಇದ್ದಾಗ ಮತ್ತೆ ಎಸ್ಐಟಿ ಯಾಕೆ? ಪಿಗೆ ಸಿಬಿಐ ಒಂದು ಸ್ಥಿರ ತನಿಖಾ ಸಂಸ್ಥೆ, ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ. ಎಸ್ಐಟಿ ಒಂದು ತಾತ್ಕಾಲಿಕ ತಂಡ, ನಿರ್ದಿಷ್ಟ ಪ್ರಕರಣಕ್ಕೆ ಮಾತ್ರ ರಚಿಸಲಾಗುತ್ತದೆ. ಪ್ರಕರಣ ಮುಗಿದ ನಂತರ ಎಸ್ಐಟಿ ವಿಸರ್ಜನೆಯಾಯಿತು. ಇಂದಿನ ದಿನಗಳಲ್ಲಿ ಕ್ರೈಮ್ ಹೊಸ ರೂಪ ತಾಳುತ್ತಿದೆ. ಸೈಬರ್ ಕ್ರೈಮ್, ಡಾರ್ಕ್ ವೆಬ್, ಆರ್ಥಿಕ ಅಪರಾಧ, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಎಸ್ಐಟಿ ಮುಂದಿನ ದಿನಗಳಲ್ಲಿ ದೊಡ್ಡ ಪಾತ್ರ ವಹಿಸಲಿದೆ. ಎಸ್ಐಟಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನರ ವಿಶ್ವಾಸ ಉಳಿಸುವ ಒಂದು ದೊಡ್ಡ ಆಯುಧ. ಆದರೆ ಪ್ರಶ್ನೆ ಒಂದೇ, ಪ್ರತಿಯೊಂದು ಎಸ್ಐಟಿ ತನಿಖೆ ನಿಜವಾಗಿಯೂ ನ್ಯಾಯ ತರುತ್ತಿದೆಯೇ? ಇದು ಉತ್ತರಿಸಬೇಕಾದ ಪ್ರಶ್ನೆ. ನೀವು ಏನು ಅನಿಸುತ್ತೆ? ಎಸ್ಐಟಿ ನಮ್ಮ ನ್ಯಾಯಾಂಗಕ್ಕೆ ಸಾಕ್ಷಾತ್ ಭದ್ರತೆನಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹೇಳಿ ಮತ್ತು ನಮ್ಮ ಇತಿಹಾಸ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.